ಬಾಲಕಿಯರೇ ಮೇಲುಗೈ, ಹೆಣ್ಣುಮಕ್ಕಳೇ ಸ್ಟ್ರಾಂಗು ಗುರು. ಪ್ರತಿ ವರ್ಷದಂತೆ ಈ ಬಾರಿನೂ ಕೂಡ ಅದಕ್ಕೆ ನಮ್ಮ ದುಂಡಿರಾಜ್ ಬಹಳ ಅದ್ಭುತವಾಗಿ ಹೇಳ್ತಾರೆ, ಹೆಣ್ಣು ಮಕ್ಕಳು ಓದಿನಲ್ಲಿ ಮುಂದೆ, ಹುಡುಗರು ಅವರ ಹಿಂದೆ ಅಂತ. ದ್ವಿತೀಯ ಪಿಯುಸಿನಲ್ಲಿ ಈ ಬಾರಿನೂ ಕೂಡ ಬಾಲಕಿಯರೇ ಮೇಲುಗೈ. ಅದಕ್ಕೆ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳು ನಿಜವಾದಂಥ ಆಸ್ತಿ. ಈಗ ಅವಕ್ಕೆ ಒಂದು ಸಭ್ಯತೆ ಇರುತ್ತೆ, ಒಂದು ಸಂಸ್ಕೃತಿ ಇರುತ್ತೆ, ಒಂದು ಸಹನೆ ಇರುತ್ತೆ, ಕಠಿಣ ಪರಿಶ್ರಮ ಇರುತ್ತೆ, ಮನೆಯ ಆಗು ಹೋಗುಗಳನ್ನು ಬಹಳ ಹತ್ತಿರದಿಂದ ನೋಡ್ತಾರೆ, ತಂದೆ ತಾಯಿಗಳ ಕಷ್ಟ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತವೆ. ಹೇಗಾದರೂ ಮಾಡಿ ನಾವು ಹೊರೆ ಆಗಬಾರ್ದು ತಂದೆ ತಾಯಿಗಳಿಗೆ ಅನ್ನುವಂಥ ಮನೋಭಾವನೆ ಇರುತ್ತೆ. ಆಸೆಗಳನ್ನು, ಓದುವ ಆಸೆ, ಬೆಳೆಯುವ ಆಸೆಯನ್ನು ಹಿರಿದು ಮಾಡಿ ಈ ಮೆಟೀರಿಯಲಿಸ್ಟಿಕ್ ಆಸೆಗಳನ್ನು ಕಡಿಮೆ ಮಾಡ್ಕೊಂಡಿರ್ತವೆ. ಮನುಷ್ಯನಿಗೆ ಈ ಮೆಟೀರಿಯಲ್ ಈ ಡಿಸೈರ್ಸ್ ಇದೆಯಲ್ಲ ಅದು ಕುಗ್ಗಬೇಕು. ಜೀವನದಲ್ಲಿ ಬೆಳವಣಿಗೆಯ ಆಸೆ ಇದೆಯಲ್ಲ ಅದು ಹಿಗ್ಗಬೇಕು. ಅದಕ್ಕೆ ಹೆಣ್ಣುಮಕ್ಕಳು ಬೆಸ್ಟ್ ಎಕ್ಸಾಂಪಲ್. ಹಿಂಗಾಗೇನೇನು ಅಂತಂದರೆ, ನಾವು ಪ್ರತಿ ಬಾರಿ ನೋಡ್ತೀವಿ, ನಾವು ಹೆಣ್ಣುಮಕ್ಕಳು ಯಾವಾಗಲೂ ಕೂಡ ಮುಂದೆ ಇರ್ತವೆ. ಯಾವಾಗಲೂ ಪ್ರತಿ ಬಾರಿ ರಿಸಲ್ಟ್ ಬಂದಂಥ ಸಂದರ್ಭದಲ್ಲೂ ಕೂಡ ಅದು SSLC ರಿಸಲ್ಟ್ ಆಗಲಿ, ಅದು PUC ರಿಸಲ್ಟ್ ಆಗಲಿ, ಹೆಣ್ಣುಮಕ್ಕಳೇ ಮುಂದೆ. ಈ ಬಾರಿನೂ ಕೂಡ ಅವರೇ ಮುಂದೆ, ಗಂಡು ಮಕ್ಕಳು ಅವರ ಹಿಂದೆ. ನೋಡಿ ಎಂಥ ಸ್ಥಿತಿ. ಈ ಬಾರಿ ಕೂಡ 77.88ರಷ್ಟು ಬಾಲಕಿಯರು ಉತ್ತೀರ್ಣರಾಗಿದ್ದಾರೆ. ಗಂಡು ಮಕ್ಕಳು ನೋಡಿ 2,92,111ರಲ್ಲಿ ಎಷ್ಟು ಜನ? 68.2ರಷ್ಟು ಬಾಲಕರು ಉತ್ತೀರ್ಣರಾಗಿದ್ದಾರೆ. ಅವ್ರಿಗಿಂತ ಭಾಳ ಹಿಂದಿದ್ದಾರೆ, ಅವ್ರಿಗಿಂತ. ಹೀಗಾಗಿಯೇ ಪ್ರತಿ ಬಾರಿ ಬಾಲಕಿಯರದ್ದೇ ಮೇಲುಗೈ. ಸೊ ನಾನು ಹೇಳ್ತಾ ಇದ್ದೆ, ಅದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಹೆಣ್ಣುಮಕ್ಕಳು ಯಾಕೆ ಓದ್ತವೆ, ಏನು ಎತ್ತ ಅಂತ. ಈ ಬಾರಿನೂ ಕೂಡ ಹೆಣ್ಮಕ್ಕಳನ್ನೇ ಭಾಳ ಮುಂದಿದ್ದಾರೆ. ನಾವು ಯಾರ್ಯಾರು ಮುಂದಿದ್ದಾರೆ, ಯಾರ್ಯಾರು ಫಸ್ಟ್ ರ್ಯಾಂಕ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಆ ರ್ಯಾಂಕ್ಗಳ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 68.2ರಷ್ಟು ಬಾಲಕರು ಉತ್ತೀರ್ಣರಾಗಿದ್ದಾರೆ. ಆದರೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ತುಂಬ ಕಷ್ಟಪಟ್ಟು ಓದ್ತವೆ, ಹೆಚ್ಚಿನ ಸಹನೆ ಇದೆ, ಹೆಚ್ಚು ಎಫರ್ಟ್ ಹಾಕ್ತವೆ, ತಿರುಗಾಟಗಳು ಕಡಿಮೆ. ಅದರಲ್ಲೂ ಒಂದು ಹೇಳ್ತೀನಿ, ಈ ಮೊಬೈಲ್ ದಾಸರಾಗಿರ್ತಾರಲ್ಲ ಮಕ್ಕಳುಗಳು, ಮುಗೀತು ನೋಡಿ, ಮುಗೀತು. ಅವು ಓದಲ್ಲ, ಬರೆಯಲ್ಲ, ಅವು ಯಾವಾಗಲೂ ಮೊಬೈಲಲ್ಲಿರ್ತವೆ. ಕೇಳಬೇಕು, ಈ ರ್ಯಾಂಕ್ ಪಡೆದಿರ್ತಾರಲ್ಲ, ಕೇಳಿ ಹೆಣ್ಣುಮಕ್ಕಳುಗಳನ್ನು, ಅವು ಎಷ್ಟರ ಮಟ್ಟಿಗೆ ದಿನ ಮೊಬೈಲ್ ಉಪಯೋಗಿಸಿದ್ವು ಅಂತ ಕೇಳಿ. ಏನು ನೋಡೋದೇ ಅಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ. ಜೊತೆಗೆ ಜಾಗೃತಿ ಇರುತ್ತೆ ಯಾವಾಗಲೂ ಕೂಡ. ನಾವೇನು, ಎತ್ತ, ಎಲ್ಲಿದ್ದೀವಿ, ಎಲ್ಲಿಂದ ಬಂದ್ವಿ, ನಮ್ಮ ತಂದೆ ತಾಯಿಗಳೇನು, ಅವ್ರ ಹಿನ್ನೆಲೆ ಏನಿತ್ತು, ಎಲ್ಲಿಂದ ಎಲ್ಲಿ ತನಕ ಬಂದಿದೆ ನಮ್ಮ ಜೀವನ, ನಮ್ಮನ್ನು ಸಾಕೋಕ್ಕೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ, ನಾವು ಹೆಂಗಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಅರಿವಿರುತ್ತೆ ಹೆಣ್ಣುಮಕ್ಳುಗಳಿಗೆ. ಅದಕ್ಕೋಸ್ಕರನೇ ಹೆಣ್ಣುಮಕ್ಕಳು ಯಾವಾಗಲೂ ಕೂಡ ಮುಂದಿರ್ತಾರೆ. ಮುಂದಿನ ದಿನಗಳಲ್ಲಿ ಹೀಗೆ ಆಯಿತು ಅಂತಂದರೆ ನಾವು ಹೇಳ್ತೀವಿ, ಈಗೇನು ಅಂದರೆ ಹೆಣ್ಮಕ್ಳು ಅಡುಗೆ ಮಾಡೋಕ್ಕೆ ಅಂತ ಇತ್ತಲ್ಲ, ಬದಲಾಗಿದೆ ಈಗ. ಇನ್ನು ಮುಂದೆ ಗಂಡು ಮಕ್ಕಳು ಅಡುಗೆ ಮಾಡಬೇಕಾಗತ್ತೆ ಮನೆಯಲ್ಲಿ ಕೂತ್ಕೊಂಡು, ಹೆಣ್ಮಕ್ಳಿಗೆ ಕೆಲಸಕ್ಕೆ ಕಳಿಸಿ. ಅಷ್ಟು ಯಾವ ರಂಗದಲ್ಲಿಲ್ಲ ಹೇಳಿ ಹೆಣ್ಮಕ್ಕಳು, ಯಾವ ರಂಗದಲ್ಲಿಲ್ಲ. ವಿಜ್ಞಾನ, ತಂತ್ರಜ್ಞಾನ, ನೀವು ಅಂತರಿಕ್ಷದ ತನಕ. ಕಲ್ಪನಾ ಚಾವ್ಲಾ ನಮ್ಮ ಎದುರುಗಡೆ ಬರ್ತಾರೆ. ಮೊನ್ನೆ ಎಲ್ಲೋ ಹೋಗಿ ತ್ರಿಶಂಕು ರೀತಿಯಲ್ಲಿ ಸಿಕ್ಕಾಕೊಂಡಂಥ ಸುನೀತಾ ವಿಲಿಯಮ್ಸ್ ನಮ್ಮ ಕಣ್ಣು ಎದುರುಗಡೆ ಬರ್ತಾರೆ. ಏನು ಅವರ ಸಾಧನೆ. ಈ ಬಾರಿನೂ ಕೂಡ ಹೆಣ್ಮಕ್ಕಳೇ ಈ ರಿಸಲ್ಟಲ್ಲಿ ಮುಂದಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಯಾರ್ಯಾರು ಟಾಪರ್ಸ್ ಅನ್ನೋದನ್ನು.
ಈ ಫೋಟೋಗಳು ಆ ಕಡೆ ಈ ಕಡೆ ಆಗ್ತವೆ, ಪ್ರಶ್ನೆ ಬೇರೆ. ಆದರೆ ಈ ಟಾಪರ್ಸ್ ಎಲ್ಲರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ನಾವು ಈಗ ಸಂಜನಾ ಹುಡುಗಿ ಫೋಟೋ ತೋರಿಸ್ತಾ ಇದ್ದೀವಿ. ಕಲಾ ವಿಭಾಗದ ವಿದ್ಯಾರ್ಥಿನಿ ಸಂಜನಾಬಾಯಿ ಆರ್ಟ್ಸ್ನಲ್ಲಿ ಟಾಪರ್. ಕೊಟ್ಟೂರು ಕಾಲೇಜಿನ ವಿದ್ಯಾರ್ಥಿನಿ. ಕೊಟ್ಟೂರಿಗೆ 2 ರ್ಯಾಂಕ್ಗಳು ಬಂದಿರಬೇಕು ಹಾಗಾದರೆ ಈ ಬಾರಿ. ಸಂಜನಾಬಾಯಿ ಆರ್ಟ್ಸ್ನಲ್ಲಿ ನಂಬರ್ 1, ಫಸ್ಟ್ ರ್ಯಾಂಕ್. 600ಕ್ಕೆ 597. ಆರ್ಟ್ಸ್ನಲ್ಲಿ ಇಷ್ಟೊಂದು ಅಂಕಗಳು ಬರುವಂಥದ್ದು ಕಷ್ಟವೇ. ಇಂದು INDP PU ಕಾಲೇಜಿನ ವಿದ್ಯಾರ್ಥಿನಿ, ಕೊಟ್ಟೂರಿನ ವಿದ್ಯಾರ್ಥಿನಿ. ಬೆಂಗಳೂರಿನ 2 ವಿದ್ಯಾರ್ಥಿನಿಯರು ಮೇಲುಗೈ. RV ಕಾಲೇಜಿನ 2 ವಿದ್ಯಾರ್ಥಿನಿಯರು. ಬೆಂಗಳೂರಿನ ಜಯನಗರದಲ್ಲಿದೆ RV ಕಾಲೇಜು ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರುವಂಥ ಕಾಲೇಜಿದು. ಈಗಲೂ ಕೂಡ ಇಂಜಿನಿಯರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ RV ನಂಬರ್ 1ನಲ್ಲಿದೆ. ಚರಿತಾ ಕೈವಾರ ಮತ್ತು ಸಾನ್ವಿ 596 ಅಂಕ ಪಡೆದಿರುವಂಥ ಚರಿತಾ ಮತ್ತು ಸಾನ್ವಿ ನೋಡಿ, ಇಬ್ಬರೂ ಕೂಡ ಒಂದೇ ಅಂಕವನ್ನು ಪಡೆದಿದ್ದಾರೆ. 596. ಇಬ್ಬರೂ ಕೂಡ ಟಾಪರ್ಸ್. ಚರಿತಾ ಕೈವಾರ, ಸಾನ್ವಿ ರವೀಂದ್ರ. ಇಬ್ಬರೂ ಕೂಡ, ಚರಿತಾ ಮತ್ತು ಸಾನ್ವಿ ಇಬ್ಬರೂ ಕೂಡ 596 ಅಂಕಗಳನ್ನು ಪಡೆದಿದ್ದಾರೆ. ಬೆಂಗಳೂರಿನ ವಿದ್ಯಾರ್ಥಿನಿಯರು, RV ಕಾಲೇಜಿನ ವಿದ್ಯಾರ್ಥಿನಿಯರು. ನಾನು ಹೇಳ್ತಾ ಇದ್ದೆ, ಕೆಲವೊಂದು ಕಾಲೇಜುಗಳಿಗೆ ತಮ್ಮದೇ ಆದಂಥ ಒಂದು ಪ್ರಭೆ ಇದೆ. ತುಂಬ ಅಲ್ಲಿ ಆಸಕ್ತಿ ವಹಿಸ್ತಾರೆ. ಒಳ್ಳೊಳ್ಳೆ ಟೀಚಿಂಗ್ ಫ್ಯಾಕಲ್ಟಿಗಳಿರ್ತವೆ. ಈ ಬರೀ ಬೆಂಗಳೂರು ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ ನಾನು. ಬೇರೆ ಬೇರೆ ಊರಲ್ಲಿ ಕೆಲವೊಂದು ಕಾಲೇಜುಗಳು ಬಹಳ ಭಿನ್ನವಾಗಿ ಕಲಿಸ್ತಾ ಇರ್ತಾರೆ, ಹೆಚ್ಚಿನ ಎಫರ್ಟನ್ನು ಹಾಕ್ತಾರೆ. ಅಂದರೆ ಈ ಓದು ಬರಹ ಮತ್ತು ಹಾರ್ಡ್ ವರ್ಕನ್ನು ಎಂಜಾಯ್ ಮಾಡಿಬಿಟ್ರೆ ನಿಮಗದು ಸ್ಟ್ರೆಸ್ ಅಂತ ಅನಿಸಲ್ಲ, ನಿಮಗೆ ಟೆನ್ಷನ್ ಅಂತ ಅನಿಸಲ್ಲ ನಿಮಗೆ. ಆಗಲೇ ನಾನು ಮಾತಾಡ್ತಾ ಇದ್ದೆ ಅಮೂಲ್ಯ ಹತ್ರ. ಅಮೂಲ್ಯ ಹೇಳಿದ್ದು ಅದನ್ನೇ. ನಾನು ಎಷ್ಟು ಸರಿ ಅದನ್ನು ರಿಪೀಟ್ ಮಾಡ್ಕೊಂಡಿದ್ದೀನೋ ಓದಿದ್ದೀನೋ ನನಗೇ ಗೊತ್ತಿಲ್ಲ ಅಂತ. ಇದು ಹಾರ್ಡ್ ವರ್ಕಿಗೆ ಪರ್ಯಾಯ ಮಾರ್ಗ ಇಲ್ಲ. ದೆರ್ ಈಸ್ ನೋ ಆಲ್ಟರ್ನೇಟಿವ್ ಫಾರ್ ಹಾರ್ಡ್ ವರ್ಕ್. ವರ್ಕ್ ಹಾರ್ಡ್. ನಾವು ಸಾಕಷ್ಟು ಎಫರ್ಟ್ ಹಾಕಿದ್ರೆ ಮಾತ್ರ ನಮಗೆ ಫಲಿತಾಂಶ. ಇಲ್ಲ ಅಂದರೆ ಫಲಿತಾಂಶ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ ವಿದ್ಯಾರ್ಥಿನಿಯರು ಅದು ಎಂಥ ಬ್ರೈಟಾಗಿವೆ ಇವೆಲ್ಲವೂ ಕೂಡ. ಫ್ಯೂಚರೂ ಅಷ್ಟೇ ಬ್ರೈಟಾಗಿರುತ್ತೆ, ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಒಂದು ಸರಿ ಹಾರ್ಡ್ ವರ್ಕ್ ಮಾಡುವಂಥ ಮನೋಭಾವನೆ ಬಂತು ಅಂತಂತಂದರೆ ಅವರ ಓಘ ಮುಂದುವರಿಯುತ್ತೆ. ದಾಪಗಾಲ ಇಟ್ಬಿಡ್ತಾವೆ. ಸ್ಕೈ ಇಸ್ ದ ಲಿಮಿಟ್. ಇದು ಒಂದಷ್ಟು ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾರ್ಯಾರು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾರೆ, ರ್ಯಾಂಕ್ಗಳನ್ನು ಪಡೆದಿದ್ದಾರೆ